ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅದು ಪಾರ್ಟ್ 2 ಸಫಾರಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬ್ಯಾಗ್ ಚೆಕಿಂಗ್ ಮಾಡಿಸಿ ನಾವು ಎಂಟರ್ ಆದ್ವಿ. ಸೊ ಪಾರ್ಕಿಗೆ ಎಂಟರ್ ಆಗಬೇಕು ಅಂದರೆ ರೈಟ್ ಸೈಡ್ ಹೋಗಬೇಕು, ಸಫಾರಿಗೆ ಎಂಟರ್ ಆಗಬೇಕು ಅಂದರೆ ಲೆಫ್ಟ್ ಸೈಡ್ ಬರಬೇಕಾಗುತ್ತೆ. ಸೊ ನಾವು ಲೆಫ್ಟ್ ಸೈಡ್ ಬಂದ್ವಿ. ಸಫಾರಿಗೆ ಫಸ್ಟ್ ನಾವು ಎಂಟರ್ ಆಗಿದ ತಕ್ಷಣ ಸಫಾರಿಗೆ ಹೋಗಿ ಬಂದ್ವಿ. ಅದು 1 ಅವರ್ ಮುಕ್ಕಾಲು ಅವರ್ ಇರುತ್ತೆ ಸಫಾರಿ. ಸೊ ಇಳಿದು ಬರೋಷ್ಟರಲ್ಲಿ ಒಂದು ಕಾಲು ಅವರ್ ಆಗೋಗಿರುತ್ತೆ. ಸೊ ಸಫಾರಿ ಒಬ್ರಿಗೆ ಬಂದುಬಿಟ್ಟು 350. ಸೊ ಸಫಾರಿ ಟಿಕೆಟ್ ಒಬ್ರಿಗೆ ಬಂದುಬಿಟ್ಟು 350. ಸೊ ಇಬ್ಬರಿಂದ ನಮಗೆ 700 ಆಯಿತು. ಸೊ ನಾವು ಹೋಗಿದ್ದು ಮಿನಿ ಬಸ್ಸಲ್ಲಿ 30 ಮೆಂಬರ್ಸ್ ಇರ್ತಾರೆ. ಅದಕ್ಕೂ ಕ್ಯೂ ಇರುತ್ತೆ, ಆರ್ಡರ್ ವೈಸೇ ಕಳಿಸೋದು ಬಸ್ಸಲ್ಲಿ. ಸಫಾರಿಗೆನಾ? ಸೊ ಇಲ್ಲಿ ನೋಡ್ತಿದ್ದೀರಾ ಅನಿಸುತ್ತೆ ಕ್ಯೂ. ಇದು ಆರ್ಡರ್ ವೈಸ್ ಕೂರಿಸಿದ್ದಾರೆ 30 ಮೆಂಬರ್ಸು. ಸೊ ಒಂದು ಬಸ್ 30 ಮೆಂಬರ್ಸ್ ಫಿನಿಶ್ ಆಗಿದ ತಕ್ಷಣ ಇನ್ನೊಂದು ಬಸ್ ಇರುತ್ತೆ. ಸೊ ತುಂಬಾ ಬಸ್ಗಳಿರ್ತವೆ ಸಫಾರಿಗೆ. ಸೊ 10 ಮಿನಿಟ್ಸ್ ಗ್ಯಾಪಲ್ಲಿ ಬಸ್ಗಳು ಹೊರಡುತ್ತವೆ. ಸೊ 30 to 40 ಮಿನಿಟ್ಸ್ ಸಫಾರಿ ಡ್ರೈವ್ ಹೋಗ್ಬೋದು ನಾವು. ಬಟ್ ಏನು ಬ್ಯಾಡ್ ಲಕ್ ಅಂತ ಹೇಳಿದ್ರೆ, ನಾವು ಬಸ್ ಹತ್ತಿದ ತಕ್ಷಣ ದುತಿ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳಿಗೆ ಮೊದಲಿಗೆ ನಿದ್ದೆ ಬಂದುಬಿಟ್ಟಿತ್ತು. ಇನ್ನೊಂದು ಆ ಜನ ನೋಡಿ ಫುಲ್ಲು ಎದ್ದುಕೊಂಡ್ಬಿಟ್ಲು ಆ ಬಸ್ಸಲ್ಲಿ. ಸೊ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ಅಳ್ತಾನೇ ಇದ್ಲು. ಆಮೇಲೆ ನಾನು ಎದ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿದ್ಮೇಲೆ ಸಮಾಧಾನ ಆದಳು. ಸೊ ಕೆಲವೊಂದು ಪ್ರಾಣಿಗಳಷ್ಟೇ ಅವಳು ನೋಡಿದ್ವಿ, ಯಾವ ಪ್ರಾಣಿನೂ ನೋಡಿಲ್ಲ, ಬರೀ ಅಳ್ತಾನೇ ಇದ್ಲು ಅವಳು. ಥ್ಯಾಂಕ್ ಯು. ಸೊ ಸ್ಟಾರ್ಟಿಂಗ್ ನಮಗೆ ಸ್ವಲ್ಪ ಸಸ್ಯಾಹಾರಿಗಳ ಪ್ರಾಣಿಗಳು ಸಿಗ್ತವೆ, ಆಮೇಲೆ ಮಾಂಸಾಹಾರಿ ಪ್ರಾಣಿಗಳು ಸಿಗ್ತವೆ. ತುಂಬ ಗೇಟ್ಗಳಿದ್ದಾವೆ, 1 by 1 ಗೇಟ್ ತುಂಬಾ ಇದ್ದಾವೆ ಮಾಂಸಾಹಾರಿ ಪ್ರಾಣಿಗಳಿಗೆ, ಸಸ್ಯಾಹಾರಿ ಪ್ರಾಣಿಗಳಿಗೆ. ಸೊ ಕೆಲವೊಂದು ಒಂದು ಝೋನಲ್ಲಿ 1-2 ಇರ್ತವೆ ಅಷ್ಟೇ. ಸಸ್ಯಾಹಾರಿ ಪ್ರಾಣಿಗಳೆಲ್ಲ ಬೇರೆ ಕಡೆ ಇರ್ತವೆ. ಸೊ 1 by 1 ನಾವು ನೋಡ್ತಾ ಹೋಗ್ತೀವಿ. ಗೇಟ್ಗಳು ಮಾತ್ರ ತುಂಬಾ ಇದ್ದಾವೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳನ್ನ ಕವರ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ನೋಡ್ತಾ ಇರಿ. ಇಲ್ಲಿ ಮೊದಲಿಗೆ ಕಾಡೆಮ್ಮೆ ಸಿಕ್ತು ನಮಗೆ. ಸೊ ಅದನ್ನೇ ಕವರ್ ಮಾಡಿರೋದು. ಸೊ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಸೊ ಯಾವ್ಯಾವ ಪ್ರಾಣಿಗಳು ಸಿಗುತ್ತೋ ಅಲ್ಲಿ ಒಂದು 3 minutes ಸ್ಟಾಪ್ ಮಾಡ್ತಾರೆ ಗಾಡಿನ ಪ್ರಾಣಿಗಳನ್ನ ನೋಡೋದಕ್ಕೆ. ನೆಕ್ಸ್ಟ್ ನಮಗೆ
ಆನೆ ಸಿಕ್ತು. ಸೊ ಸಸ್ಯಾಹಾರಿ ಪ್ರಾಣಿಗಳೆಲ್ಲ ಒಂದು ಕಡೆ ಒಂದು ಝೋನಲ್ಲಿ ಇರುತ್ತೆ, ಮಾಂಸಾಹಾರಿಗಳೆಲ್ಲ ಓನು ಟೈಗರ್ ಸಿಂಹ ಅಲ್ಲಿ ಹಾಕಿದ್ರು ಬೋರ್ಡ್. ಸೊ ನಾನು ಸಫಾರಿಗೆ ಬಂದಿದ್ದು ಮೊದಲನೇ ಸಲ. ಸೊ ಒಂಥರ ಚೆನ್ನಾಗಿತ್ತು, ಒಂದು ಎಕ್ಸ್ಪೀರಿಯೆನ್ಸು. ಒಂಥರ ಟ್ರೆಕ್ಕಿಂಗ್ ಥರ ಕಾಡಲ್ಲೆಲ್ಲ ಹೋಗ್ತಿರೋ ಥರ ಫೀಲ್ ಆಯಿತು, ಚೆನ್ನಾಗಿತ್ತು. ಸೊ ನೆಕ್ಸ್ಟು ನಮಗೆ ಗಾಡಿ ಹತ್ರನೇ ಅಡ್ವಾನ್ಸ್ ಇತ್ತು. ಸರಿ ಸರಿ ಪಾಚಿ ಪಾಚಿ ಮಾಡಿ ನೋಡಿ ನೆಕ್ಸ್ಟ್ ನಮಗೆ ಚಿರತೆ ಕಾಣ್ತು. ಸೊ ಚಿರತೆ ಓಡಾಡ್ತಿದೆ, ಅದಕ್ಕೂ ಸ್ವಲ್ಪನೇ ಡಿಸ್ಟೆನ್ಸ್ ಆಗಿ. ಬಟ್ ಅದಕ್ಕೆ ಗಾಡಿಗಳನ್ನ ನೋಡಿ ಬೋರ್ ಆಗಿಬಿಟ್ಟಿದ್ದೇನೋ, ಗಾಡಿಗಳು ನೋಡ್ತಿದ್ವಿ, ಸುಮ್ಮನೆ ಆಗ್ತಿದ್ವಿ. ನಮಗದು ನೋಡಿ ಏನೋ ಒಂಥರ ಖುಷಿ ಆಯಿತು ಅಷ್ಟೇ. ಸಫಾರಿಗೆ ನೋಡ್ದ ಬಂಗಾರ ಚೀತಾ ಕಾಣ್ತೈತಲ್ಲಿ, ಇನ್ನೊಂದು ಬಂತು ನೋಡಲ್ಲಿ. ಆಚೆನೇ ಓಡಾಡ್ತಾ ಇದ್ದೆ. ಚಿಕ್ಕದಲ್ಲ ಮಕ್ಕಳು ಅದಕ್ಕೆ वीडियो होने जरा सब टका जी ये जाफर है क्या बस डाल फोटो काट पर जाओ फोटो काट हां सिमा ಅಲ್ಲಿ ಪೈಲೆ ಇದ್ಬಾ ಇವರೇ ಮಾದೆ. ನೆಕ್ಸ್ಟ್ ನಮಗೆ ಸಿಂಹ ಕಾಣ್ತು. ಸಿಂಹಗಳು ಸಹ ಮಲ್ಕೊಂಡಿದ್ವು, ಯಾವುದು ಓಡಾಡ್ತಿರಲಿಲ್ಲ. ಹಿಂದ್ಗಡೆ ಐತೆ ನೋಡಿ.
ಅಲ್ಲಿ ಕಾಣ್ತಿದೆ ಅನ್ಸುತ್ತೆ. ಒಂದು ಕೂತಿತ್ತು, ಅಲ್ಲಿ ಹಿಂದೆ ಒಂದು ನಿಂತಿತ್ತು. सर बोला करे तू उठ भाई ओपन यार अरे भाई रुको भाई टिकट मूर्ति ये दोगे ನೆಕ್ಸ್ಟ್ ಗಾಡಿ ಹತ್ರನೇ ನಮಗೆ ಇಡೀ ಕಾಣ್ತಿದೆ ಅನ್ಸುತ್ತೆ. ನಡ್ಕೊಂಡು ಹೋಗ್ತಾ ಇತ್ತು. ಸೊ ನಿಯರ್ ಗಾಡಿ ಹತ್ರ ಸೊ ತುಂಬಾ ಖುಷಿ ಆಯ್ತು. ಅಷ್ಟೊತ್ತಿಗೆ ನಾನು ಫಸ್ಟ್ ಟೈಮ್ ಮೀನ ನೋಡಿದ್ದೆ. ಹಿಂಗಲ್ಲದು ತೊಲ್ಲಡಲ್ಲಿ ಟೈಗರ್ ನೋಡಿ ನೀನು. डर गया हम लोग ಸೊ ಹುಲಿನೇ ಲಾಸ್ಟ್ ನಾವು ನೋಡಿದ್ದು. ಸೊ 2-3 ಹುಲಿಗಳಿತ್ತು ನೋಡಿ ಆದ್ವಿ, ತಿರ್ಗಾ ವಾಪಸ್ ರಿಟರ್ನ್ ಆದ್ವಿ. ಸೊ ಪ್ರಾಣಿಗಳನ್ನು ನಾವು ನೋಡಿದ್ವಿ. ಬಟ್ ಕೆಲವೊಂದು ಎನರ್ಜೆಟಿಕ್ ಆಗಿತ್ತು, ಕೆಲವೊಂದು ಎನರ್ಜೆಟಿಕ್ ಆಗಿರಲಿಲ್ಲ, ಮಾಡ್ಕೊಂಡ್ಬಿಟ್ಟಿತ್ತು ಅಷ್ಟೇ. ಸೊ ಒಂದು 30 to 40 minutes ಆಗುತ್ತೆ ಈಗ ಸಫಾರಿ. ವಾಪಸ್ ಅದೇ ರೂಟಲ್ಲಿ ನಾವು ರಿಟರ್ನ್ ಆದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ವೆದರ್ ತುಂಬ ಚೆನ್ನಾಗಿತ್ತು, ವ್ಯೂನು ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ ಒಟ್ಟಿನಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.